ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೆಕೆಂಡ್ ಸ್ಟ್ಯಾಂಡರ್ಡ್ EVS ಲೆಸನ್ 2 ಅನಿಮಲ್ಸ್ ಅರೌಂಡ್ ಅಸ್ ಆಕ್ಟಿವಿಟಿ 1 ಲೆಟರ್ಸ್ ರೀಡ್ ದ ಸ್ಟೋರಿ. ಒಂದು ಸ್ಟೋರಿಯನ್ನ ಕೊಟ್ಟಿದ್ದಾರೆ. ಸ್ಟೋರಿ ನೋಡ್ತಾ ಹೋಗೋಣ. ಲಯನ್ ಹೇಳ್ತಾ ಇದೆ, ಮೈ ಡಾಟರ್ಸ್ ಬರ್ತ್ಡೇ ಈಸ್ ಇನ್ ನೆಕ್ಸ್ಟ್ ಮಂತ್. ಹೌ ಡು ಯು ಥಿಂಕ್ ವಿ ಶುಡ್ ಸೆಲೆಬ್ರೇಟ್ ಇಟ್? ಡೀರ್, ಓ ಕಿಂಗ್, there is a shortage of grass in the forest. There is no grass to eat. Then how can we celebrate a birthday? ಮಳೆಯ ಕಾರಣದಿಂದ ಕಾಡಿನಲ್ಲಿ ಹುಲ್ಲೇ ಇಲ್ಲ, ನಾವು ಹೆಂಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕಾಗತ್ತೆ ಅಂತ ಡೀರ್ ಹೇಳ್ತಾ ಇದೆ. ಇಲ್ಲ, ಆಕ್ಸ್ ಹೇಳ್ತಾ ಇದೆ, ವಿ ಹ್ಯಾವ್ ನೋ ಪ್ರಾಬ್ಲಮ್, ಅವರ್ ಓನರ್ ಗಿವ್ಸ್ ಅಸ್ ಇನಫ್ ಗ್ರಾಸ್. ನಮ್ಗೇನು ಸಮಸ್ಯೆ ಇಲ್ಲ, ನಮ್ಮ ಓನರ್ ಬೇಕಾದಷ್ಟು ಮೇವು ಹಾಕ್ತಾ ಇದಾರೆ. ರ್ಯಾಟ್ ಹೇಳ್ತಾ ಇದೆ, ವಿ ಟು ಡೋಂಟ್ ಹ್ಯಾವ್ ಎ ಪ್ರಾಬ್ಲಮ್. ನಮಗೂ ಅಷ್ಟೇನೆ, ಏನಂತ ಪ್ರಾಬ್ಲಮ್ ಏನಿಲ್ಲ. ದೋ ವಿ ಆರ್ ನಾಟ್ ಲುಕ್ಡ್ ಆಫ್ಟರ್, ವಿ ಗೆಟ್ ಗ್ರೈನ್ಸ್ ಇನ್ ಅವರ್ ಪ್ಲೇಸ್. ನಮ್ಗೇನು ಸಮಸ್ಯೆ ಇಲ್ಲ, ಆಹಾರಕ್ಕೆ ಎಲ್ಲದು ಕೂಡ ನಮಗೆ ಸಿಗ್ತಾ ಇದೆ ಅಂತ. ಲಯನ್ ಹೇಳ್ತಿದೆ, ದೇರ್ ವಿಲ್ ನೋ ಪ್ರಾಬ್ಲಮ್ ಫಾರ್ ದ ಅನಿಮಲ್ಸ್ ದಟ್ ಲೀವ್ ಇನ್ ದ ವಿಲೇಜ್, ಬಟ್ ದೇರ್ ಇಸ್ ನೋ ಫುಡ್ ಫಾರ್ ಅನಿಮಲ್ಸ್ ಇನ್ ದ ಫಾರೆಸ್ಟ್. ವಾಟ್ ಶಲ್ ವಿ ಡೂ? ನೋಡಿ, ಸಾಕು ಪ್ರಾಣಿಗಳಿರ್ತಕ್ಕಂಥ ಏನಿದಾವೆ ಹಳ್ಳಿಲಿ, ಅವ್ರಿಗೇನು ಆಹಾರದ ಸಮಸ್ಯೆ ಆಗಿಲ್ಲ, ಬಟ್ ಕಾಡಿನಲ್ಲೇ ಈ ಸಮಸ್ಯೆ ಆಗಿದೆ ಅಂತ ಸ್ನೇಕು. ಟ್ರೂ, ವಿ ಸ್ಟೇ ಬೋತ್ ಇನ್ ಫಾರೆಸ್ಟ್ ಅಂಡ್ ಟೌನ್, ಸೊ ವಿ ಹ್ಯಾವ್ ನೋ ಪ್ರಾಬ್ಲಮ್ ಫಾರ್ ಫುಡ್. ಸ್ನೇಕ್ ಹೇಳ್ತಿದೆ, ನಾನು ಹಳ್ಳಿಲೂ ಇರ್ತೀನಿ, ಕಾಡಿನಲ್ಲಿ ಇರ್ತೀನಿ, ನನಗೇನಂತ ಸಮಸ್ಯೆ ಆಗಿಲ್ರಪ್ಪ. ಮಂಕಿ, ಇಟ್ ಈಸ್ ಟೈಮ್ ಫಾರ್ ದ ರೈನ್ಸ್. ಓ ಕಿಂಗ್ ಆಫ್ ದ ಫಾರೆಸ್ಟ್, ದ ಗ್ರಾಸ್ ವಿಲ್ ಗ್ರೋ ವೆರಿ ವೆಲ್. ಇನ್ನೇನು ಮಳೆ ಬರೋ ಟೈಮ್ ಇದು, ಮಳೆಗಾಲ ಶುರುವಾಗುತ್ತೆ, ಹಾಗಾಗಿ ಮಳೆ ಬಂದ್ರೆ ಏನು ನಮಗೆ ಸಮಸ್ಯೆ ಆಗಲ್ಲ, ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇದೆ. ಟೈಗರ್ ಹೇಳ್ತಿದೆ, ಎಸ್, ಇಫ್ ಇಟ್ ರೈನ್ಸ್, ಡೀರ್ ಅಂಡ್ ಬೈಸನ್ಸ್ ವಿಲ್ ಗೆಟ್ ಗುಡ್ ಫುಡ್. ಈಗ ಎಲಿಫೆಂಟ್, ಓ ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ, ಇಟ್ ಈಸ್ ಗುಡ್ ಫಾರ್ ಯು, ಇಫ್ ದೇ ಗ್ರೋ ಫ್ಯಾಟ್ ಇಸ್ ನಾಟ್ ಇಟ್ ಅಂತೇಳಿ ಇಲ್ಲೊಂದು ಸ್ಟೋರಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಲಯನ್ನ ಒಂದು ಮಗಳ ಬರ್ತ್ಡೇಗೆ ಸಂಬಂಧಪಟ್ಟಂತೆ. ಆ ಫೈನಲಿ ಲಯನ್ ಏನು ಮಾಡುತ್ತಪ್ಪ, ನೀವು ಅದು ಕಥೆಯನ್ನು ಓದ್ಕೊಳ್ಳಿ. ಆಲ್ ಆಫ್ ಯು ಪ್ಲೀಸ್ ಲಿಸನ್, ಲೆಟ್ ಅಸ್ ನಾಟ್ ಸೆಲೆಬ್ರೇಟ್ ದ ಬರ್ತ್ಡೇ ಆಫ್ ಮೈ ಡಾಟರ್ ದಿಸ್ ಇಯರ್, ಲೆಟ್ ಇಟ್ ರೈನ್, ಲೆಟ್ ದ ಗ್ರಾಸ್ ಗ್ರೋ, ಲೆಟ್ ಎವ್ರಿಬಡಿ ಈಟ್ ವೆಲ್, ನೆಕ್ಸ್ಟ್ ಇಯರ್ ಲೆಟ್ ಅಸ್ ಸೆಲೆಬ್ರೇಟ್ ಇಟ್ ಇನ್ ಎ ಗ್ರ್ಯಾಂಡ್ ಸ್ಕೇಲ್, ಲೆಟ್ಸ್ ಎಂಡ್ ದ ಮೀಟಿಂಗ್ ಅಂತೇಳಿ. ಈಗ ಮಳೆ ಇಲ್ದಿರೋದ್ರಿಂದ ಈ ವರ್ಷ ನಾವು ಏನು ಬರ್ತ್ಡೇ ಮಾಡೋದು ಬೇಡ, ಮಳೆ ಬರಲಿ, ಹುಲ್ಲೆಲ್ಲ ಚೆನ್ನಾಗಿ ಬೆಳೆದ ಮೇಲೆ ಮಾಡೋಣ ಅಂತೇಳಿ. ಆ ಕಥೆನ ಸ್ವಲ್ಪ ನೀವೆಲ್ಲರೂ ಕೂಡ ಡೀಟೇಲ್ ಆಗಿ ಓದ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ವಶನ್ಸ್ಗಳಿದೆ. ವಾಟ್ ಈಸ್ ದಿಸ್ ಸ್ಟೋರಿ ಅಬೌಟ್, ವಿಚ್ ಅನಿಮಲ್ಸ್ ಆರ್ ದೇರ್ ಇನ್ ದ ಸ್ಟೋರಿ, ವಾಟ್ ವರ್ ದೇ ಡಿಸ್ಕಸಿಂಗ್ ಇನ್ ದ ಮೀಟಿಂಗ್. ಈ ಕ್ವಶನ್ಸ್ಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ. ನೋಡಿ, ಈಗ ನೋಡಿ, ಟೋಟಲ್ ಈ ಕತೆ ಸಾರಾಂಶ ಇಷ್ಟೇ. ಆಲ್ ದ ಅನಿಮಲ್ಸ್ ಮೆಟ್ ಫಾರ್ ಎ ಮೀಟಿಂಗ್. ದ ಲಯನ್ ವಾಂಟೆಡ್ ಟು ಸೆಲೆಬ್ರೇಟ್ ಹಿಸ್ ಡಾಟರ್ಸ್ ಬರ್ತ್ಡೇ, ಬಟ್ ದೇರ್ ವಾಸ್ ನೋ ಗ್ರಾಸ್ ಇನ್ ದ ಫಾರೆಸ್ಟ್ ಡ್ಯೂ ಟು ಲ್ಯಾಕ್ ಆಫ್ ರೈನ್. ರೈನ್ ಇಲ್ಲದೆ ಇರೋದ್ರಿಂದ ಅಲ್ಲಿ ಗ್ರಾಸ್ ಇರಲಿಲ್ಲ. ಡೊಮೆಸ್ಟಿಕ್ ಅನಿಮಲ್ಸ್ ಹ್ಯಾಡ್ ಇನಫ್ ಫುಡ್ ಫಾರ್ ದೇರ್ ಓನರ್ಸ್. ಸಾಕು ಪ್ರಾಣಿಗಳು ಅವರ ಓನರ್ಸ್ ಇಂದ ಸಾಕಷ್ಟು ಆಹಾರವನ್ನು ಪಡೀತಾ ಇದ್ದಾರೆ. ಬಟ್ ಫಾರೆಸ್ಟ್ ಅನಿಮಲ್ಸ್ ಹ್ಯಾಡ್ ನೋ ಫುಡ್. ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳಿಗೆ ಆಹಾರ ಸಿಗ್ತಾ ಇಲ್ಲ. ಸೊ ದ ಕಿಂಗ್ ಲಯನ್ ಡಿಸೈಡೆಡ್ ಟು ಕ್ಯಾನ್ಸಲ್ ದ ಬರ್ತ್ಡೇ ಪಾರ್ಟಿ ಅಂಟಿಲ್ ಇಟ್ ರೈನ್ಸ್ ಅಂಡ್ ಎವ್ರಿ ಒನ್ ಹ್ಯಾಸ್ ಫುಡ್. ಮಳೆ ಬರೋವರೆಗೂ ಕೂಡ ಕಿಂಗ್ ಆಫ್ ದಿ ಫಾರೆಸ್ಟ್ ಲಯನ್ ಏನಿದೆ ತೀರ್ಮಾನ ಮಾಡುತ್ತೆ, ಮಳೆ ಬರೋವರೆಗೂ ಕೂಡ ಬರ್ತ್ಡೇನ ಮುಂದೂಡೋಣ ಅಂತ. ಒಟ್ಟಾರೆ ಆ ಕಥೆಯ ಸಾರಾಂಶ ಇದು. ಇಲ್ಲಿ ವಾಟ್ ಈಸ್ ದಿಸ್ ಸ್ಟೋರಿ ಅಬೌಟ್, ಈ ಕತೆ ಯಾವುದರ ಬಗ್ಗೆ ಇದೆ ಅಂತೇಳಿ ನೋಡಿ. ದಿಸ್ ಸ್ಟೋರಿ ಈಸ್ ಅಬೌಟ್ ಅನಿಮಲ್ ಯುನಿಟಿ ಅಂಡ್ ಹೆಲ್ಪಿಂಗ್ ಈಚ್ ಅದರ್ ಡ್ಯೂರಿಂಗ್ ಫುಡ್ ಶಾರ್ಟೇಜ್. ದಿಸ್ ಸ್ಟೋರಿ ಈಸ್ ಅಬೌಟ್ ಅನಿಮಲ್ ಯುನಿಟಿ. ಕಥೆಯು ಪ್ರಾಣಿಗಳ ಒಗ್ಗಟ್ಟು ಮತ್ತು ಆಹಾರದ ಕೊರತೆಯ ಸಮಯದಲ್ಲಿ ಪರಸ್ಪರ ಸಹಾಯ ಮಾಡುವ ಬಗ್ಗೆ ಈ ಒಂದು ಕತೆ ಇದೆ. ವಿಚ್ ಅನಿಮಲ್ಸ್ ಆರ್ ದೇರ್ ಇನ್ ದ ಸ್ಟೋರಿ. ಈ ಸ್ಟೋರಿಲಿ ಯಾವ್ಯಾವ ಅನಿಮಲ್ಸ್ ಇದೆ? ಲಯನ್, ಡೀರ್, ಎಲಿಫೆಂಟ್, ಕ್ಯಾಟ್, ರ್ಯಾಬಿಟ್, ಮಂಕಿ ಅಂಡ್ ಬೈಸನ್. ನೆಕ್ಸ್ಟ್, ವಾಟ್ ವರ್ ದೇ ಡಿಸ್ಕಸಿಂಗ್ ಇನ್ ದ ಮೀಟಿಂಗ್. ಅವರು ಯಾವುದರ ಬಗ್ಗೆ ಮೀಟಿಂಗ್ ಅಲ್ಲಿ ಏನ್ ಚರ್ಚೆ ಮಾಡಿರು? ದೇವರ್ discussing about celebrating the lion's daughter's birthday and the shortage of food in the forest. ಲಯನ್ನ ಮಗಳ ಹುಟ್ಟುಹಬ್ಬದ ಬಗ್ಗೆ ಚರ್ಚೆ ಮಾಡಿದ್ರು, ಜೊತೆಗೆ ಕಾಡಿನಲ್ಲಿ ಆಹಾರದ ಕೊರತೆಯ ಬಗ್ಗೆನೂ ಕೂಡ ಅವರು ಚರ್ಚೆ ಮಾಡಿದ್ರು. ವೈ ಡಿಡ್ ದ ಅನಿಮಲ್ ಕ್ಯಾನ್ಸಲ್ ದ ಬರ್ತ್ಡೇ ಪಾರ್ಟಿ.
ಯಾಕೆ ಬರ್ತ್ಡೇ ಪಾರ್ಟಿನ ಕ್ಯಾನ್ಸಲ್ ಮಾಡಿರು? ಬಿಕಾಸ್ ದೇರ್ ವಾಸ್ ನೋ ಫುಡ್ ಫಾರ್ ದ ಫಾರೆಸ್ಟ್ ಅನಿಮಲ್ಸ್ ಡ್ಯೂ ಟು ಶಾರ್ಟೇಜ್ ಆಫ್ ರೈನ್. ಮಳೆಯ ಕಾರಣದಿಂದ ಆ ಪ್ರಾಣಿಗಳಿಗೆ, ಕಾಡು ಪ್ರಾಣಿಗಳಿಗೆ ಆಹಾರ ಇರಲಿಲ್ಲ, ಹಂಗಾಗಿ ಅವು ಕ್ಯಾನ್ಸಲ್ ಅನ್ನ ಮಾಡಿದ್ರು. ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿ ಮತ್ತು ವಿಡಿಯೋಕ್ಕೆ ಸಂಬಂಧಪಟ್ಟಂತ ತಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಪೇಜ್ ನಂಬರ್ 21 ನಲ್ಲಿ ಆಕ್ಟಿವಿಟಿ 2 ಕೊಟ್ಟಾಗ ಲುಕ್ ಅಟ್ ದ ಪಿಕ್ಚರ್ಸ್ ಗಿವನ್, ಅಬ್ಸರ್ವ್ ದ ಅನಿಮಲ್ಸ್ ಅಂಡ್ ದೇರ್ ಫುಡ್. ಅನಿಮಲ್ಸ್ ಕೊಟ್ಟಿದ್ದಾರೆ ಮತ್ತು ಆ ಅನಿಮಲ್ಸ್ ಏನೇನು ಫುಡ್ಗಳನ್ನ ತಿಂತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ನೀವು ಇದರ ಕೆಳಗಡೆ ಆ ಅನಿಮಲ್ಸ್ಗಳನ್ನ ಆಹಾರ ಏನು ಅಂತಕ್ಕಂಥದ್ದನ್ನ ಬರೀಬೇಕು. ಪೇಜ್ ನಂಬರ್ 21 ಮತ್ತು 22 ನಲ್ಲಿ ನೋಡಿ. ಆಕ್ಟಿವಿಟಿ 2 ಅನಿಮಲ್ ಫುಡ್, ಪ್ರಾಣಿಗಳು ಮತ್ತು ಅವುಗಳ ಆಹಾರ. ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 21 ಮತ್ತು 22 ನಲ್ಲಿ ಬರ್ತಕ್ಕಂಥದ್ದು. ಮ್ಯಾಚ್ ದ ಅನಿಮಲ್ಸ್ ವಿತ್ ದೇರ್ ಕರೆಕ್ಟ್ ಫುಡ್ ಅಂತೇಳಿ ನೀವು ಅಲ್ಲಿ ಟೆಕ್ಸ್ಟ್ ಬುಕ್ ಚಿತ್ರಗಳನ್ನು ಕೊಟ್ಟಿದ್ದಾರೆ, ಅವುಗಳ ಕೆಳಗಡೆ ನೀವು ಒಂದು ಬರೆದರೆ ಸಾಕು. ಕೌ ನ ಫುಡ್ ಏನದು? ಗ್ರಾಸ್ ಅಂದ್ರೆ ಹುಲ್ಲು. ಸ್ಕ್ವಿರಿಲ್ ಅಳಿಲು. ನಟ್ಸ್ ಅಂಡ್ ಗ್ರೈನ್ ಬೀಜಗಳು ಮತ್ತು ಧಾನ್ಯಗಳು. ಎಲಿಫ್ಯಾಂಟ್ ಲೀವ್ಸ್ ಅಂಡ್ ಶುಗರ್ ಕೇನ್ ಎಲೆಗಳು ಮತ್ತು ಕಬ್ಬು. ಸ್ನೇಕ್ ಎಗ್ಸ್ ಅಂಡ್ ಸ್ಮಾಲ್ ರ್ಯಾಟ್ಸ್. ಲಯನ್ ಮೀಟ್ ಅಂದ್ರೆ ಮಾಂಸ. ಫ್ರಾಗ್ ವಾರ್ಮ್ಸ್ ಅಂಡ್ ಇನ್ಸೆಕ್ಟ್ಸ್ ಹುಳುಗಳು ಮತ್ತು ಕೀಟಗಳು. ಬರ್ಡ್ ಗ್ರೈನ್ಸ್. ಕ್ಯಾಟ್ ಮಿಲ್ಕ್ ಅಂಡ್ ಫಿಶ್ ತಿನ್ನುತ್ತೆ. ಸೊ ಇದು ಆ ಪ್ರಾಣಿಗಳ ಚಿತ್ರಗಳ ಕೆಳಗಡೆ ನೀವು ಉತ್ತರಗಳನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಆನ್ಸರ್. ವಾಟ್ ಡು ಯು ಸಿ ಇನ್ ದ ಪಿಕ್ಚರ್? ವಾಟ್ ಎಲ್ಸ್ ಡು ದೀಸ್ ಅನಿಮಲ್ಸ್ ಈಟ್? ಡು ಯು ನೋ ದ ಫುಡ್ ಆಫ್ ಸಮ್ ಅದರ್ ಅನಿಮಲ್ಸ್? ಕ್ಯಾನ್ ಯು ನೇಮ್ ದೆಮ್? ಇಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಪೇಜ್ ನಂಬರ್ 22 ನಲ್ಲಿ. ಪೇಜ್ ನಂಬರ್ 22 ನೋಡಿ. ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಆನ್ಸರ್. ವಾಟ್ ಡು ಯು ಸಿ ಇನ್ ದ ಪಿಕ್ಚರ್ಸ್? ಈ ಪಿಕ್ಚರ್ ನಲ್ಲಿ ನೀವು ಏನ್ ಕಾಣ್ತಾ ಇದ್ದೀರಿ, ಏನ್ ನೋಡ್ತೀರಿ ಅಂತೇಳಿ. ಸಮ್ ಅನಿಮಲ್ಸ್ ಈಟಿಂಗ್ ದೇರ್ ಫುಡ್. ಆ ಅನಿಮಲ್ಸ್ಗಳು ತಮ್ಮ ತಮ್ಮ ಫುಡ್ಗಳನ್ನ ತಿಂತ ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ವಾಟ್ ಎಲ್ಸ್ ಡು ದೀಸ್ ಅನಿಮಲ್ಸ್ ಈಟ್? ಈ ಅನಿಮಲ್ಸ್ಗಳು ಇನ್ನು ಏನೇನನ್ನ ತಿಂತವೆ? ಈ ಕೆಳಗಡೆ ಅವನ ಒಂದು ಬಾಕ್ಸ್ ಅನ್ನ ಕೊಟ್ಟಿನಿ. ಕೌ ಗ್ರಾಸ್ ತಿನ್ನತ್ತೆ, ಎಲಿಫೆಂಟ್ ಬನಾನಾ ತಿನ್ನತ್ತೆ, ನಾವು ಶುಗರ್ ಕೇನು ಟ್ರೀಸ್ಗಳ ಜೊತೆಗೆ. ಲಯನ್ ಮೀಟ್ ತಿನ್ನುತ್ತೆ, ಬರ್ಡ್ಸ್ ಗ್ರೈನ್, ಸ್ಕ್ವಿರಲ್ ನಟ್ಸ್ ಅಂಡ್ ಗ್ರೈನ್, ಸ್ನೇಕ್ಸ್ ಎಗ್ಸ್, ಫ್ರಾಗ್ ವರ್ಮ್ಸ್, ಕ್ಯಾಟ್ ಫಿಶ್. ಈ ರೀತಿ ಬೇರೆ ಬೇರೆ ಆಹಾರಗಳನ್ನು ಕೂಡ ಇವು ಸೇವಿಸ್ತವೆ. ಡು ಯು ನೋ ದ ಫುಡ್ ಆಫ್ ಸಮ್ ಅದರ್ ಅನಿಮಲ್ಸ್? ಕ್ಯಾನ್ ಯು ನೇಮ್ ದೆಮ್? ಬೇರೆ ಇನ್ನು ಉಳಿದಂತ ಪ್ರಾಣಿಗಳು ಏನೇನು ಆಹಾರ ತಿಂತವೆ ಅವುಗಳನ್ನು ಸ್ವಲ್ಪ ಹೇಳಿ ಅಂತೇಳಿ. ನೋಡಿ, ಎರಡನೇ ಕ್ವಶನ್ಗೆ ವಾಟ್ ಎಲ್ಸ್ ಡು ದೀಸ್ ಅನಿಮಲ್ಸ್ ಈಟ್? ಕೌ ಆಲ್ಸೋ ಈಟ್ ಹೇ ಅಂಡ್ ಗ್ರೈನ್ಸ್. ಕ್ಯಾಟ್ಸ್ ಆಲ್ಸೋ ಈಟ್ ಸ್ಮಾಲ್ ರ್ಯಾಟ್ಸ್, ಇನ್ಸೆಕ್ಟ್ಸ್ ಅಂಡ್ ಮೀಟ್ಸ್ ಎಕ್ಸೆಟ್ರಾ. ಕ್ವಶನ್ ಥರ್ಡ್, ಡು ಯು ನೋ ದ ಫುಡ್ ಆಫ್ ದ ಸಮ್ ಅದರ್ ಅನಿಮಲ್ಸ್? ಕ್ಯಾನ್ ಯು ನೇಮ್ ದೆಮ್? ಎಸ್, ಐ ನೋ, ಹಿಯರ್ ಇಸ್ ದ ಲಿಸ್ಟ್. ಡಾಗ್ ರೈಸ್ ಮೀಟ್ ಮಿಲ್ಕ್ ತಿನ್ನುತ್ತೆ. ರ್ಯಾಬಿಟ್ ಕ್ಯಾರೆಟ್ ಗ್ರಾಸ್ ತಿನ್ನುತ್ತೆ. ಮಂಕಿ ಫ್ರೂಟ್ಸ್ ಬನಾನಾ. ಲಯನ್ ಫ್ಲೆಶ್ ಆಫ್ ಅದರ್ ಅನಿಮಲ್ಸ್ ಬೇರೆ ಪ್ರಾಣಿಗಳ ಮಾಂಸವನ್ನು ತಿನ್ನುತ್ತೆ. ಲುಕ್ ಅಟ್ ದ ಅನಿಮಲ್ಸ್ ಇನ್ ದ ಪಿಕ್ಚರ್ಸ್. ರೈಟ್ ದೇರ್ ನೇಮ್ಸ್ ಇನ್ ದ ಗಿವನ್ ಬಾಕ್ಸ್. ಆಕ್ಸ್, ಟೈಗರ್, ಡಾಗ್ DOG ಡಾಗ್, ಕ್ರೋ CROW ಕ್ರೋ, FISH ಫಿಶ್, ಎಲಿಫೆಂಟ್ ELEPHANT ಎಲಿಫೆಂಟ್, sheep SHEEP sheep, deer DEER deer, cat CAT cat, SNAKE snake, lion. ನೋಡಿ, look at the pictures below. Identify the animals. Some of them live in villages around us and some of them live in the forest. Draw lines and match accordingly. One is done for you. ಇವು ಕಾಡಿನಲ್ಲಿ ಯಾವ ವಾಸ ಮಾಡ್ತವೆ, ಊರಿನಲ್ಲಿ ಯಾವ ವಾಸ ಮಾಡ್ತವೆ ಅನ್ನೋದನ್ನ ಗೆರೆ ಹಾಕಿ ಎಳೀರಿ ಅಂತೇಳಿ ಒಂದನ್ನ ಎಳೆದಿದ್ದಾರೆ. ಅದು ಕೌ ಊರಿನಲ್ಲಿ ವಾಸ ಮಾಡುತ್ತೆ ಅಂತೇಳಿ. ಈ ನೆಕ್ಸ್ಟ್ ಟೈಗರ್
ಫಾರೆಸ್ಟ್ ಅಲ್ಲ, ಇದು ಕೂಡ ಫಾರೆಸ್ಟ್. ಡಾಗ್ ವಿಲೇಜ್, ಶೀಪ್ ವಿಲೇಜ್, ಬಫೆಲೋ ವಿಲೇಜ್, ಎಲಿಫೆಂಟ್ ಫಾರೆಸ್ಟ್, ಡೀರ್ ಫಾರೆಸ್ಟ್, ಲಯನ್ ಫಾರೆಸ್ಟ್, ಇದು ಕೂಡ ಫಾರೆಸ್ಟ್. ಕ್ಯಾಟ್ ಹಳ್ಳಿಲಿ ಇರುತ್ತೆ, ಅದು ಇದರಲ್ಲೂ ಕೂಡ ಇರುತ್ತೆ. ರ್ಯಾಬಿಟ್ ಫಾರೆಸ್ಟ್ ವಿಲೇಜ್. ನೋಡಿ, ಅದನ್ನು ಒಂಚೂರು ಡೀಟೇಲ್ ಆಗಿ ತೋರಿಸ್ತೀನಿ. ಆಕ್ಟಿವಿಟಿ 4 ಅನಿಮಲ್ ಕ್ಲಾಸಿಫಿಕೇಶನ್ ಸೊಲ್ಯೂಷನ್. ಫಾರೆಸ್ಟ್ ಅಲ್ಲಿ ವಾಸ ಮಾಡ್ತಕ್ಕಂಥ ಎಲಿಫೆಂಟ್, ಲಯನ್, ಡೀರ್, ಜಿರಾಫೆ, ಲಿಯೋಪಾರ್ಡ್, ಚೀತಾ, ಟೈಗರ್, ಬಿಯರ್, ಇಷ್ಟು ಕೂಡ ಇವು ಫಾರೆಸ್ಟ್ ಅಲ್ಲಿ ವಾಸ ಮಾಡ್ತವೆ. ವಿಲೇಜ್ ಅಲ್ಲಿ ಕೌ, ಕಾಕ್, ರ್ಯಾಬಿಟ್, ಬಫೆಲೋ, ಶೀಪ್ ಇವೆಲ್ಲವೂ ಕೂಡ ವಿಲೇಜ್ ಅಲ್ಲಿ, ಹಳ್ಳಿಯಲ್ಲಿ ಡೊಮೆಸ್ಟಿಕ್ ಅನಿಮಲ್ಸ್, ಹಳ್ಳಿಯಲ್ಲಿ ಇವು ವಾಸ ಮಾಡ್ತವೆ. ನೋಡಿ, ಲಿಸನ್ ಟು ದ ಕಮೆಂಟ್ಸ್ ಬಿಲೋ. ಡೂ ಯಾಸ್ ಐ ಡೂ. ನಾನು ಹೇಳಿದಂತೆ ಮಾಡಿ, ಕೆಳಗೆ ಕೊಟ್ಟಿರೋ ಸೂಚನೆ ಆಲಿಸಿ ನಾನು ಮಾಡಿದಂತೆ ಮಾಡಿ ಅಂತ ಹೇಳಿ. ರನ್ ಲೈಕ್ ಎ ಡೀರ್, ಇಲ್ಲಿ ಟೀಚರ್ಸ್ ಇದನ್ನು ಮಾಡಿ ತೋರಿಸ್ಬೇಕು. ಓಡೋದನ್ನ ಡೀರ್ ತರ ಓಡ್ತೀವಿ. ಹಾಪ್ ಲೈಕ್ ಎ ರ್ಯಾಬಿಟ್, ರ್ಯಾಬಿಟ್ ತರ ಕುಪ್ಪಳಿಸೋದು. ಸ್ವಿಂಗ್ ಲೈಕ್ ಎ ಮಂಕಿ, ವಾಕ್ ಲೈಕ್ ಎನ್ ಎಲಿಫೆಂಟ್, ಫ್ಲೈ ಲೈಕ್ ಎ ಕ್ರೋ, ಸ್ಲಿಥರ್ ಲೈಕ್ ಎ ಸ್ನೇಕ್, ಸ್ವಿಮ್ ಲೈಕ್ ಎ ಫಿಶ್, ಕ್ರೌಲ್ ಲೈಕ್ ಎ ಕ್ರೊಕೊಡೈಲ್. ಅಂದ್ರೆ ಪ್ರಾಣಿಗಳ ಚಲನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಡೀರ್ ರನ್, ಡೀರ್ ಏನ್ ಮಾಡುತ್ತೆ? ರನ್. ರ್ಯಾಬಿಟ್ ಹಾಪ್, ಮಂಕಿ ಸ್ವಿಂಗ್, ಎಲಿಫೆಂಟ್ ವಾಕ್, ಕ್ರೋ ಫ್ಲೈ, ಸ್ನೇಕ್ ಸ್ಲಿಥರ್, ಫಿಶ್ ಸ್ವಿಮ್, ಕ್ರೊಕೊಡೈಲ್ ಕ್ರೌಲ್. ನೆಕ್ಸ್ಟ್, ಲುಕ್ ಅಟ್ ದ ಪಿಕ್ಚರ್ಸ್ ಅಂಡ್ ಟೆಲ್ ದ ಮೂವ್ಮೆಂಟ್ ಆಫ್ ದ ಅನಿಮಲ್ಸ್. ಚಿತ್ರಗಳನ್ನು ನೋಡಿ ಅವುಗಳ ಚಲನೆ ಬಗ್ಗೆ ತಿಳಿಸಿ. ಕೌ ಯಾವ ತರ ಚಲನೆ, ಸ್ನೇಕ್ದು ಚಲನೆ, ಪಿಜನ್ದು, ಈ ಪ್ರಾಣಿಗಳನ್ನ ಚಲನೆಯನ್ನು ನೀವು ತಿಳಿಸಿ ಅಂತೇಳಿ. ಅದ್ರ ಕೆಳಗಡೆ ನಾವು ಚಲನೆಗಳ ಹೆಸರುಗಳನ್ನ ಬರಿಬೇಕು. ಆಕ್ಟಿವಿಟಿ 6, ಲುಕ್ ಅಟ್ ದ ಪಿಕ್ಚರ್ಸ್ ಅಂಡ್ ಟೆಲ್ ದ ಮೂವ್ಮೆಂಟ್ ಆಫ್ ದ ಅನಿಮಲ್ಸ್. ಅನಿಮಲ್ಗಳ, ಇಲ್ಲಿ ಕೊಟ್ಟಿರ್ತಕ್ಕಂಥ ಅನಿಮಲ್ಗಳ ಚಲನೆಯ ಹೆಸರನ್ನ ಹೇಳಿ ಅಂತೇಳಿ. ಈ ಪಿಕ್ಚರ್ಸ್ನ ಕೆಳಗಡೆ ನೀವು ಇದನ್ನ ಬರಿಬೇಕಾಗತ್ತೆ, ಚಲನೆಯ ನಿಯಮನ. ಆಕ್ಟಿವಿಟಿ 6, ಪೇಜ್ ನಂಬರ್ 26. ಅನಿಮಲ್ ನೇಮ್. ಕೌ. ದ ಕೌ ವಾಕ್ಸ್. ಹಸು ನಡೆಯುತ್ತದೆ. ನಾವು ವಾಕ್ಸ್ ಅಂತ ಬರೆದ್ರು ಸಾಕು, ಇಲ್ಲ ವಾಕ್ಯದಲ್ಲಿ ಬರೆಸ್ತೀನಿ ಅಂತ ಅಂದ್ರೆ ದ ಕೌ ವಾಕ್ಸ್, ಅಥವಾ WALK ವಾಕ್ಸ್. ಸ್ನೇಕ್. ದ ಸ್ನೇಕ್ ಸ್ಲಿಥರ್ಸ್. ಪ್ಯಾರಟ್. ದ ಬರ್ಡ್ ಫ್ಲೈಸ್. ಪ್ಯಾರಟ್ ಆಗಲಿ ಯಾವುದೇ ಬರ್ಡ್ ಫ್ಲೈಸ್. ರ್ಯಾಬಿಟ್ ಹಾಪ್ಸ್. ಫಿಶ್. ದ ಫಿಶ್ ಸ್ವಿಮ್ಸ್. Next, tortoise. The tortoise crowl. CRAWLS crowls. Horse. The horse runs. RUNS runs. Monkey. The monkey swings. SWINGS swings. Butterfly flies. Frog. The frog hops. ಜಿಗಿಯುತ್ತದೆ. ನೋಡಿ, the sing and enjoy. Bow. Bow says the dog. Dog ಏನಂತೆ? bow bow ಅನ್ನತ್ತೆ. Meow. Meow says the cat. Cat meow ಅನ್ನುತ್ತೆ. Croak says the frog. Frog ಅನ್ನುತ್ತೆ croak. Ba says the goat. Quack says the duck. Hiss says the snake. Moo says the cow. Caw says the crow. What does the dog say? What does the crow say? ಮೇಲ್ಗಡೆ ಕೊಟ್ಟಾನೆ. What does the duck say? What does the cat say? What does the frog say? ನೋಡಿ, what does the dog say? The dog says bow bow. What does the crow say? The crow says cow cow. What does the duck say? The duck says quack quack. Next, what does the cat say? The cat says meow meow. What does the frog say? The frog says croak croak.
ಆಕ್ಟಿವಿಟಿ 8 ಲಿಸನ್ ಟು ದ ಕಮ್ಯಾಂಡ್ಸ್ ಬಿಲೋ ಅಂಡ್ ಮೇಕ್ ದ ಸೌಂಡ್. ಕೆಳಗಿನ ಸೂಚನೆಗಳನ್ನು ಆಲಿಸಿ ಅದರಂತೆ ಶಬ್ದ ಮಾಡಿ. ಬಾರ್ಕ್ ಲೈಕ್ ಎ ಡಾಗ್, ರೋರ್ ಲೈಕ್ ಎ ಲಯನ್, ಟ್ರಂಪೆಟ್ ಲೈಕ್ ಆನ್ ಎಲಿಫೆಂಟ್, ಬ್ಲೀಟ್ ಲೈಕ್ ಎ ಶೀಪ್, ಇಸ್ ಲೈಕ್ ಎ ಸ್ನೇಕ್, ನೀ ಲೈಕ್ ಎ ಹಾರ್ಸ್, ಗ್ರಂಟ್ ಲೈಕ್ ಎ ಪಿಗ್. ಈ ಸೂಚನೆಗಳನ್ನು ಆಲಿಸಿ ಅದರಂತೆ ಶಬ್ದ ಮಾಡಿ ಅಂತೇಳಿ. ಬಾರ್ಕ್ ಲೈಕ್ ಎ ಡಾಗ್, ಬೌ ಬೌ ಅಂತೇಳಿ ಮಕ್ಕಳ ಕೈಲಿ ಇದನ್ನ ಮಾಡಿಸ್ಬೇಕು. ಲುಕ್ ಅಟ್ ದ ಪಿಕ್ಚರ್ಸ್ ಬಿಲೋ. ಈ ಚಿತ್ರಗಳನ್ನು ನೋಡಿ. ಆಕ್ಟಿವಿಟಿ 9, ಪೇಜ್ ನಂಬರ್ 29. ವಾಟ್ ಡು ಯು ಸಿ ಇನ್ ದ ಪಿಕ್ಚರ್? ವಾಟ್ ಡು ಯು ಸಿ ಇನ್ ದ ಪಿಕ್ಚರ್? ವಾಟ್ ವಿಲ್ ಯು ಡೂ ಇಫ್ ಯು ಸಿ ಸಚ್ ಎ ಸಿಚುಯೇಷನ್? ಈ ಸಿಚುಯೇಷನ್ ನೋಡಿ. ಇಲ್ಲಿ ಪಕ್ಷಿ ಕರೆಂಟಿಗೆ ತಗಲಿಬಿಟ್ಟು ಕೆಳಗಡೆ ಬಿದ್ದಿದೆ. ಇಂಥ ಸಂದರ್ಭದಲ್ಲಿ ನೀನು ಏನ್ ಮಾಡ್ತಾ ಇದ್ದೆ? ನೋಡಿ, ಇಲ್ಲಿ ಹಸು ಕೆಳಗಡೆ ಬಿದ್ದಿದೆ. ಇಂಥ ಸಂದರ್ಭದಲ್ಲಿ ನೀವು ಏನ್ ಮಾಡ್ತಾ ಇದ್ರಿ ಅಂತೇಳಿ ನೋಡಿ. ಆಕ್ಟಿವಿಟಿ 9 ಅಲ್ಲಿ ವಾಟ್ ಡು ಯು ಸಿ ಇನ್ ದ ಪಿಕ್ಚರ್ಸ್? ಈ ಚಿತ್ರಗಳಲ್ಲಿ ನೀವು ಏನನ್ನ ಕಾಣ್ತಾ ಇದ್ರಿ ಅಂತ ನೀನು ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ನೋಡ್ತಾ ಇದ್ರಿ. ಇನ್ ದ ಫಸ್ಟ್ ಪಿಕ್ಚರ್ ಎ ಬರ್ಡ್ ಈಸ್ ಹರ್ಟ್ ಬೈ ಆನ್ ಎಲೆಕ್ಟ್ರಿಕ್ ವೈರ್. ಎಲೆಕ್ಟ್ರಿಕ್ ವೈರ್ ತಗಲಿ ಅದೇನೋ ಆಡಿದೆ, ಕೆಳಗಡೆ ಬಿದ್ದಿದೆ. 2 ಚಿಲ್ಡ್ರನ್ ಆರ್ ಲುಕಿಂಗ್ ಅಟ್ ಇಟ್. ಇಬ್ರು ಮಕ್ಕಳು ಅದನ್ನ ನೋಡ್ತಾ ಇದ್ದಾರೆ. ಇನ್ ದ ಸೆಕೆಂಡ್ ಪಿಕ್ಚರ್ ಆನ್ ಆಕ್ಸ್ ಇಸ್ ಟೈಡ್ ಔಟ್ಸೈಡ್ ದ ಹೌಸ್ ಇನ್ ದ ಹಾಟ್ ಸನ್. ಬಿಸಿಲಿನಲ್ಲಿ ಕಟ್ಟಿಬಿಟ್ಟಿದ್ದಾರೆ. ದೇರ್ ಇಸ್ ನೋ ವಾಟರ್ ಆರ್ ಫುಡ್ ಇನ್ ದ ಬೌಲ್. ಅದ್ರಾಗ ಏನು ಕೂಡ ಫುಡ್ ಅಥವಾ ವಾಟರು ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳಿದಾವೆ. ಏನು? ವಾಟ್ ವಿಲ್ ಯು ಡೂ ಇಫ್ ಯು ಸಿ ಸಚ್ ಎ ಸಿಚುಯೇಷನ್? ನೋಡಿ, ಈ ಪಿಕ್ಚರ್ ಈ ತರ ಇದೆ. ಇಲ್ಲಿ ಪಕ್ಷಿ ಕರೆಂಟಿಗೆ ಹೊಡೆದು ಬಿದ್ದಿದೆ. ಇಲ್ಲಿ ನೀರಿಲ್ಲದೆ ಸುಸ್ತಾಗಿ ಹೊರಗಡೆ ಬಿದ್ದಿದೆ. ಈ 2 ಕ್ವಶನ್ಸ್ ಕೇಳಿದ್ದೇನೆ. ವಾಟ್ ಡು ಯು ಸಿ ಇನ್ ದ ಪಿಕ್ಚರ್ಸ್ ಅದಾಯಿತು. ವಾಟ್ ವಿಲ್ ಯು ಡೂ ಇಫ್ ಯು ಸಿ ಸಚ್ ಎ ಸಿಚುಯೇಷನ್? ಐ ವಿಲ್ ಸೇವ್ ದ ಹರ್ಟ್ ಬರ್ಡ್ ಅಂಡ್ ಗಿವ್ ಇಟ್ ವಾಟರ್. ನಾನು ಅದನ್ನ ಸೇವ್ ಮಾಡ್ತೀನಿ, ಅದಕ್ಕೆ ನೀರು ಕೊಡ್ತೀನಿ. ಐ ವಿಲ್ ಗಿವ್ ವಾಟರ್ ಅಂಡ್ ಫುಡ್ ಟು ದ ಆಕ್ಸ್. ಆರ್ ಐ ವಿಲ್ ಟೈ ದ ಆಕ್ಸ್ ಅಂಡರ್ ದ ಶೇಡ್ ಆಫ್ ದ ಟ್ರೀ. ನೆರಳು ಕೆಳಗಡೆ ಕಟ್ತೀವಿ ಅಥವಾ ಅದಕ್ಕೆ ನೀರನ್ನ ಕೊಡ್ತೀವಿ. ಎರಡರೊಳಗೆ ಯಾವ್ದಾರ ಒಂದು ಸೆಂಟೆನ್ಸ್, ಸಿಂಪಲ್ ಸೆಂಟೆನ್ಸ್ ನ ಮಗು ಹೇಳಿದ್ರು ಸಾಕು ಅಥವಾ ಬರೆದ್ರು ಸಾಕು. ಒಂದು ವರ್ಡ್ ಅಲ್ಲಿ ಹೇಳಿದ್ರು ಕೂಡ ನಡೆಯುತ್ತೆ. ನೆಕ್ಸ್ಟ್ ಪೇಜ್ ನಂಬರ್ 30 ಅಲ್ಲಿ ಒಂದು ಪಿಕ್ಚರ್ಸ್ ಇದೆ, ಹೌಸ್ ಇದೆ, ಬರ್ಡ್ಸ್ ಇದೆ. ವಾಟ್ ಡು ಯು ಸಿ ಇನ್ ದ ಪಿಕ್ಚರ್? ವೈ ಈಸ್ ವಾಟರ್ ಅಂಡ್ ಗ್ರೈನ್ಸ್ ಕೆಪ್ಟ್ ಇನ್ ಫ್ರಂಟ್ ಆಫ್ ದಿ ಹೌಸ್? What do you see in the picture? I see a beautiful house with a tree. A bird is flying towards the water and grains kept outside. ಒಂದು ಬ್ಯೂಟಿಫುಲ್ ಮನೆ ಇದೆ, ಬರ್ಡ್ಸ್ ಹಾರಾಡ್ತಾ ಇದೆ, ಮತ್ತೆ ಗ್ರೈನ್ಸ್ ಗಳನ್ನ ಮನೆ ಮುಂದ್ಗಡೆ ಇಟ್ಟಿದ್ದಾರೆ. Why is water and grains kept in front of the house? Water and grains are kept to feed the hungry birds. ಹಸಿವಾಗಿರ್ತಕ್ಕಂಥ ಪಕ್ಷಿಗಳಿಗೋಸ್ಕರ. It shows our love and care for animals. It shows our love and care for animals. ಪ್ರಾಣಿಗಳ ಬಗ್ಗೆ ನಮ್ಮ ದಯೆ ಮತ್ತು ಪ್ರೀತಿಯನ್ನ ತೋರಿಸುತ್ತೆ. ನೋಡಿ, ನೆಕ್ಸ್ಟ್ ಪೇಜ್ ನಂಬರ್ 31, ವರ್ಕ್ಶೀಟ್ 1. ಯು ಮೇ ಹ್ಯಾವ್ ಸೀನ್ ಮೆನಿ ಅನಿಮಲ್ಸ್ ಅರೌಂಡ್ ಯು. ಮೇಕ್ ಎ ಲಿಸ್ಟ್ ಆಫ್ ದ ಅನಿಮಲ್ಸ್ ಅಂಡ್ ದೇರ್ ಫುಡ್. ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಪ್ರಾಣಿಗಳ ಪಟ್ಟಿ ಮಾಡಿ ಮತ್ತು ಅವು ಏನು ಆಹಾರವನ್ನು ಸೇವನೆ ಮಾಡ್ತವೆ ಅಂತಕ್ಕಂಥದ್ದನ್ನ ತಿಳಿಸಿ ಅಂತ ಹೇಳಿದ್ದಾರೆ. ನೋಡಿ, ನೇಮ್ ಆಫ್ ಅನಿಮಲ್ಸ್: ಕೌ, ಫುಡ್ ದೇ ಈಟ್, ಗ್ರಾಸ್ ಅಂಡ್ ಲೀವ್ಸ್, ಡಾಗ್, ಮಿಲ್ಕ್, ರೈಸ್ ಅಂಡ್ ಮೀಟ್, ಕ್ಯಾಟ್, ಮಿಲ್ಕ್ ಅಂಡ್ ರ್ಯಾಟ್, ಗೋಟ್, ಗ್ರೀನ್ ಪ್ಲಾಂಟ್ಸ್ ಅಂಡ್ ಲೀವ್ಸ್, ಶೀಪ್, ಗ್ರಾಸ್ ಅಂಡ್ ಪ್ಲಾಂಟ್ಸ್, hen, grains and insects, rabbit, carrot and grass. Next, squirrel, nuts and fruits, buffalo, grass and hay, monkey, banana and fruits. Next, worksheet 2. Look at the pictures below. Draw the pictures using your thumb in the given boxes. ಈ ಬಾಕ್ಸಸ್ ಅಲ್ಲಿ ನೀವು ನಿಮ್ಮ ತಂಬನ್ನ ಬಳಸ್ಕೊಂಡು, ಅಂದ್ರೆ ತಂಬಿಗೆ ಅಂದ್ರೆ ನಮ್ಮ ಹೆಬ್ಬೆಟ್ಟುಗಳಿಗೆ ಇಂಕ್ ಪ್ಯಾಡ್ ಅಲ್ಲಿ ಇಂಕ್ ಅನ್ನ ಹಚ್ಕೊಂಡು ಇಲ್ಲಿಗೆ ಈ ರೀತಿ, ಇಲ್ಲಿ ಯಾವ ತರ ಇದೆಯೋ ಆ ರೀತಿಯ ಹೆಬ್ಬೆಟ್ಟನ್ನ ಒತ್ತೋದ್ರ ಮೂಲಕ ನೋಡಿ, ಈ ರೀತಿ ಕಣ್ಣಿನ ಚಿತ್ರವನ್ನು ಮಾಡ್ತಕ್ಕಂಥದ್ದು, ಬಾಲದ ಚಿತ್ರವನ್ನು ಮಾಡ್ತಕ್ಕಂಥ, ಈ ರೀತಿ ನೀವು ಇದನ್ನ ಮಾಡಿ ಅಂತೇಳಿ ಇದನ್ನ ವಿದ್ಯಾರ್ಥಿಗಳೇ
ತರಗತಿ ಕೋಣೆಯಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡ್ರಾ ದ ಅನಿಮಲ್ಸ್ ಯೂಸಿಂಗ್ ಯುವರ್ ಥಂಬ್ ಆಸ್ ಗಿವನ್ ಇನ್ ದ ಪಿಕ್ಚರ್. ಇಲ್ಲಿಯೂ ಕೂಡ ಅಷ್ಟೇ ನಾವು ತಂಬನ್ನ ಬಳಸಿಕೊಂಡು ಇಂಕ್ ಹಚ್ಕೊಂಡು ಈ ಭಾಗಕ್ಕೆ ಒತ್ತೋದ್ರ ಮೂಲಕ ಈ ರೀತಿ ಬಾಲವನ್ನ ಬರೆಸಲಿಕ್ಕೆ ಟ್ರೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸೇಮ್ ಇದೆಲ್ಲದು ಕೂಡ ಅಷ್ಟೇನೆ. ಈಗ ವರ್ಕ್ಶೀಟ್ 3 ರೀಅರೇಂಜ್ ದ ಲೆಟರ್ಸ್, ಗೆಟ್ ದ ನೇಮ್ ಆಫ್ ದ ಅನಿಮಲ್ಸ್. ಇಲ್ಲಿ ಅನಿಮಲ್ಸ್ ಕೊಟ್ಟಿದ್ದಾನೆ, ಲೆಟರ್ಸ್ ಕೊಟ್ಟ ನಾವು ರೀಅರೇಂಜ್ ಮಾಡಬೇಕು. ಡಾಗ್, DOG ಡಾಗ್. COW ಕೌ. ಲಯನ್, LION ಲಯನ್. CROW ಕ್ರೋ ಕಾಗೆ. ನೆಕ್ಸ್ಟ್ ಟೈಗರ್, TIGER ಟೈಗರ್. ಎಲಿಫೆಂಟ್, ELEPHANT ಎಲಿಫೆಂಟ್. ನೆಕ್ಸ್ಟ್ ಮ್ಯಾಚ್ ದ ಅನಿಮಲ್ಸ್ ವಿತ್ ದೇರ್ ಮೂವ್ಮೆಂಟ್ಸ್, ಒನ್ ಇಸ್ ಡನ್ ಫಾರ್ ಯು. ಅವು ಯಾವ ರೀತಿ ಚಲಿಸ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಅವು ಯಾವ ರೀತಿ ಚಲಿಸ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಉಲ್ಚರ್ ಆರ್ ಬರ್ಡ್, ಅವ್ರು ಯಾವ ರೀತಿ ಚಲಿಸ್ತವೆ. ಫ್ಲೈ, ರ್ಯಾಬಿಟ್ ಹಾಪ್ ಜಿಗಿಯುವುದು, ಸ್ನೇಕ್ ಸ್ಲಿಥರ್ ಹರಿದಾಡುವುದು, ಡೀರ್ ರನ್ ಓಡುವುದು, ಎಲಿಫೆಂಟ್ ವಾಕ್ ನಡೆಯುವುದು. ಕಂಪ್ಲೀಟ್ ದ ಮಿಸ್ಸಿಂಗ್ ಲೆಟರ್ಸ್ ಫಾರ್ ಅನಿಮಲ್ ಸೌಂಡ್. ಅನಿಮಲ್ ಯಾವ ರೀತಿ ಸೌಂಡ್ ಮಾಡ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಇಲ್ಲಿ ನೀಡಲಾಗಿದೆ ನೋಡಿ. ವರ್ಕ್ಶೀಟ್ 5 ಪೇಜ್ ನಂಬರ್ 36 ಅಲ್ಲಿ ಫಿಲ್ ಇನ್ ದ ಮಿಸ್ಸಿಂಗ್ ಲೆಟರ್ ಯೂಸಿಂಗ್ ದ ವರ್ಡ್ಸ್ ಗಿವನ್ ಇನ್ ದ ಬಾಕ್ಸ್. ಡಾಗ್, ಡಾಗ್ ಏನ್ ಮಾಡುತ್ತೆ. ಬಾರ್ಕ್ ಬೊಗಳುತ್ತೆ ನೋಡಿಲಿ, ಬಾರ್ಕ್, BARK ಬಾರ್ಕ್. ಕ್ಯಾಟ್ಸ್, ಮಿಯೋ, MEOW ಮಿಯೋ ಕ್ಯಾಟ್, ಮಿಯೋ. ನೆಕ್ಸ್ಟ್ ಲಯನ್ಸ್, ರೋರ್ ROAR ರೋರ್, ಲಯನ್ಸ್ ROAR ರೋರ್. ಸ್ನೇಕ್ಸ್, HISS HISS. ನೆಕ್ಸ್ಟ್ sheep, bleat BLEAT bleat, bleat. Next elephants, trumpet 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 ನೋಡಿ ಕೊಡಲಾಗಿದೆ. ಬಾರ್ಕ್, ರೋರ್, ಇಸ್, ಬ್ಲೀಟ್, ಟ್ರಂಪೆಟ್. ಅಂದ್ರೆ ಡಾಗ್ಸ್ ಬಾರ್ಕ್, ಕ್ಯಾಟ್ಸ್ ಮಿಯೋ, ಲಯನ್ಸ್ ರೋರ್, ಸ್ನೇಕ್ಸ್ ಹಿಸ್, ಶೀಪ್ ಬ್ಲೀಟ್, ಎಲಿಫೆಂಟ್ಸ್ ಟ್ರಂಪೆಟ್ ಗೀಳಿಡುವುದು. ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋಕ್ಕೆ ಸಂಬಂಧಪಟ್ಟಂತ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಧನ್ಯವಾದಗಳು.